ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅಕ್ರಮಗಳ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡಿ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಏನು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ಪಿ ಎನ್ ದೇಸಾಯಿ ಅವರು ನೇಮಕ ಮಾಡಿದರೆ, ಸದರಿ ಶ್ರೀಯುತ ಪಿ ಎನ್ ದೇಸಾಯಿ ಅವರನ್ನ ಡಿಬಾರ್ ಮಾಡಿ ಆದೇಶ ಹೊರಡಿಸಿದ ವಿಚಾರವನ್ನು ಮುಚ್ಚಿಟ್ಟು ಅವರು ಈ ಏಕಸದಸ್ಯ ಆಯೋಗದ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ವಿಚಾರ ತಿಳಿದು ಬಂದ ನಂತರ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಮನವಿ ಪತ್ರನ ಕೊಟ್ಟು ಈ ಡಿಬಾರ್ ಆದೇಶವನ್ನು ಮುಚ್ಚಿಟ್ಟು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಬರೀ ಕ್ರಮ ಕೈಗೊಳ್ಳಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೆ. ಈ ವಿಚಾರ ಮಾಧ್ಯಮದ ಪ್ರಕಟ ಆದ ನಂತರ ಕಳೆದ ತಿಂಗಳು ಮಾನ್ಯ ಪಿ ಎನ್ ದೇಸಾಯಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆ ಆದೇಶಕ್ಕೆ ತಡೆಯನ್ನು ತಂದಿದ್ದಾರೆ. ಈ ಥರ ವಾಸ್ತವಾಂಶ ಇದ್ರೂ ಕೂಡ, ಅಂದರೆ ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿದ್ರು ಕೂಡ ಸರ್ಕಾರ ಪುನಃ ಮತ್ತೆ ಅವ್ರನ್ನ ಅಧ್ಯಕ್ಷನಾಗಿ ಮುಂದುವರಿಸಿರೋದು ನಿಜಕ್ಕೂ ಕಾನೂನು ಬಾಹಿರ ಕೃತ್ಯ ಆಗಿರುತ್ತೆ. ಇದ್ರ ಬಗ್ಗೆ ಕಾನೂನು ಹೋರಾಟನ ಮುಂದುವರಿಸೋದಕ್ಕೆ ನಾನು ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಸಾಕಷ್ಟು ಅನುಮಾನ ಬರ್ತದೆ. ಯಾಕಂತ ಹೇಳಿದ್ರೆ ಅವ್ರು ಡಿಬಾರ್ ಆಗಿದ್ರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ಳದೆ ಮತ್ತೆ 6 ತಿಂಗಳ ಕಾಲಾವಧಿಯಲ್ಲಿ ಅವರು ತಮ್ಮ ವಿಚಾರಣೆನ ಮುಗಿಸದೆ ಅನ್ನೋ ಕಾರಣಕ್ಕೆ ಮತ್ತೆ ಮುಂದುವರಿಸೋದು ನೋಡಿದ್ರೆ, ಈಗ ನೀವೇನೇ ಒಂದು ಮಾಹಿತಿ ಕೇಳಿದ್ರು ಕೂಡ ಸರ್ಕಾರದಲ್ಲಾಗಲಿ ಅಥವಾ ಅಧಿಕಾರಿಗಳಾಗಲಿ ಏಕಸದಸ್ಯ ಆಯೋಗದ ವಿಚಾರಣೆ ನಡೀತಾ ಇದೆ, ಈಗ ಮಾಹಿತಿ ಕೂಡ ಬರಲ್ಲ ಅಂತೇಳಿ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವಂತಹ ಹುನ್ನಾರ ಇಲ್ಲಿದೆ ಅಂತೇಳಿ ನನಗೆ ಅನುಮಾನ ಬರ್ತದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅಕ್ರಮಗಳ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡಿ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಏನು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ಪಿ ಎನ್ ದೇಸಾಯಿ ಅವರು ನೇಮಕ ಮಾಡಿದರೆ, ಸದರಿ ಶ್ರೀಯುತ ಪಿ ಎನ್ ದೇಸಾಯಿ ಅವರನ್ನ ಡಿಬಾರ್ ಮಾಡಿ ಆದೇಶ ಹೊರಡಿಸಿದ ವಿಚಾರವನ್ನು ಮುಚ್ಚಿಟ್ಟು ಅವರು ಈ ಏಕಸದಸ್ಯ ಆಯೋಗದ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ವಿಚಾರ ತಿಳಿದು ಬಂದ ನಂತರ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಮನವಿ ಪತ್ರನ ಕೊಟ್ಟು ಈ ಡಿಬಾರ್ ಆದೇಶವನ್ನು ಮುಚ್ಚಿಟ್ಟು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಬರೀ ಕ್ರಮ ಕೈಗೊಳ್ಳಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೆ. ಈ ವಿಚಾರ ಮಾಧ್ಯಮದ ಪ್ರಕಟ ಆದ ನಂತರ ಕಳೆದ ತಿಂಗಳು ಮಾನ್ಯ ಪಿ ಎನ್ ದೇಸಾಯಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆ ಆದೇಶಕ್ಕೆ ತಡೆಯನ್ನು ತಂದಿದ್ದಾರೆ. ಈ ಥರ ವಾಸ್ತವಾಂಶ ಇದ್ರೂ ಕೂಡ, ಅಂದರೆ ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿದ್ರು ಕೂಡ ಸರ್ಕಾರ ಪುನಃ ಮತ್ತೆ ಅವ್ರನ್ನ ಅಧ್ಯಕ್ಷನಾಗಿ ಮುಂದುವರಿಸಿರೋದು ನಿಜಕ್ಕೂ ಕಾನೂನು ಬಾಹಿರ ಕೃತ್ಯ ಆಗಿರುತ್ತೆ. ಇದ್ರ ಬಗ್ಗೆ ಕಾನೂನು ಹೋರಾಟನ ಮುಂದುವರಿಸೋದಕ್ಕೆ ನಾನು ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಸಾಕಷ್ಟು ಅನುಮಾನ ಬರ್ತದೆ. ಯಾಕಂತ ಹೇಳಿದ್ರೆ ಅವ್ರು ಡಿಬಾರ್ ಆಗಿದ್ರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ಳದೆ ಮತ್ತೆ 6 ತಿಂಗಳ ಕಾಲಾವಧಿಯಲ್ಲಿ ಅವರು ತಮ್ಮ ವಿಚಾರಣೆನ ಮುಗಿಸದೆ ಅನ್ನೋ ಕಾರಣಕ್ಕೆ ಮತ್ತೆ ಮುಂದುವರಿಸೋದು ನೋಡಿದ್ರೆ, ಈಗ ನೀವೇನೇ ಒಂದು ಮಾಹಿತಿ ಕೇಳಿದ್ರು ಕೂಡ ಸರ್ಕಾರದಲ್ಲಾಗಲಿ ಅಥವಾ ಅಧಿಕಾರಿಗಳಾಗಲಿ ಏಕಸದಸ್ಯ ಆಯೋಗದ ವಿಚಾರಣೆ ನಡೀತಾ ಇದೆ, ಈಗ ಮಾಹಿತಿ ಕೂಡ ಬರಲ್ಲ ಅಂತೇಳಿ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವಂತಹ ಹುನ್ನಾರ ಇಲ್ಲಿದೆ ಅಂತೇಳಿ ನನಗೆ ಅನುಮಾನ ಬರ್ತದೆ.